ಅಪ್ಪ ರವಿ, ಇದೆಲ್ಗೋ ಕರ್ಕೊ ಬಂದಿದ್ಯಾ? ಬೆಂಗಳೂರಾಗಿರೋ ನಿಮ್ಮನೆ ಕರ್ಕೊಂಡು ಹೋಗು ಅಂದ್ರೆ ಇದು ಯಾವ್ದೋ ಹಳ್ಳಿ ಕರ್ಕೊ ಬಂದಿದ್ಯಲ್ಲಪ್ಪ. ಅದು ಅಜ್ಜಿ, ಅದೆಲ್ಲ ನಾನು ಹೇಳ್ತೀನಿ ಬನ್ನಿ. ಏನ್ ಹೇಳ್ತೀಯಪ್ಪ ನೀನು? ಬಸ್ಸಾಗ್ ಬಂದಿದ್ಯಾ? ನಿನ್ ಕಾರ್ ಎಲ್ಲೋಯ್ತು? ಯಾವಾಗ ಬರ್ಬೇಕಾದ್ರೂ ನಿನ್ ಕಾರಲ್ಲೇ ಅಲ್ವಾ ಬರ್ತಿದ್ದು? ಅದನ್ ಬಿಟ್ಟು ಬಸ್ಸಾಗ್ ಬಂದಿದ್ಯಲ್ಲಪ್ಪ, ಯಾಕಪ್ಪ ಏನಾಯ್ತು? ಅಜ್ಜಿ, ಅದೆಲ್ಲ ನಿಮ್ಮ ಹತ್ರ ಹೇಳ್ತೀನಿ. ಅಲ್ಲಪ್ಪ, ನಾನು ಊರಿಂದನೂ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಹೇಳ್ತೀನಿ ಅಂತ ಹೇಳ್ತಿದ್ಯಾ? ಏನಾಯ್ತಪ್ಪ, ಏನಾಯ್ತು ಹೇಳು. ಅಲ್ಲ, ಇದು ಯಾರ ಮನೆ? ಜಯ, ಪಾಂಡು, ನೀನ್ ಹೆಂಡತಿ ಲಕ್ಷ್ಮಿ ಎಲ್ಲ ಎಲ್ಲೋದ್ರು? ಅಜ್ಜಿ ಬನ್ನಿ ಬನ್ನಿ ಒಳಗೆ. ಸದ್ಯಕ್ಕೆ ಇದೇ ನಮ್ಮ ಮನೆ. ಅಪ್ಪ ಅಮ್ಮ ಲಕ್ಷ್ಮಿ ನನ್ನ ಮಗಳು ಎಲ್ಲ ಒಳಗಡೆ ಇದ್ದಾರೆ. ಏನು, ಒಳಗಡೆ ಇದ್ದಾರಾ? ಈ ಮನೆಲ್ಲ? ಹೌದು ಅಜ್ಜಿ, ಬನ್ನಿ. ಅಯ್ಯೋ ಭಗವಂತ, ಏನಪ್ಪ ನೋಡ್ತಿದ್ದೀನಿ ನಾನು. ಆಯ್ತು ನಡಿಯಪ್ಪ. ಅತ್ತೆ, ಅಡ್ಗೆ ಮಾಡಿದೀನಿ. ಮಾವ ಊಟ ಕೊಡ್ಲಾ? ಇರಮ್ಮ ಲಕ್ಷ್ಮಿ, ರವಿ ಬಂದ್ಬಿಡ್ಲಿ. ಅಲ್ಲ ಮಾವ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನೀವು ಹಸ್ಕೊಂಡು ಯಾಕಿರ್ತೀರಾ? ನೀವು ಸ್ವಲ್ಪ ಊಟ ಮಾಡಿಬಿಡಿ, ನಾವು ಬೇಕಾದ್ರೆ ಆಮೇಲೆ ಮಾಡ್ತೀವಿ. ಹಾ ರೀ, ಮಾಡ್ತೀರಾ? ಬೇಡ ಜಯ, ಯಾಕೋ ಹಸುವಿಲ್ಲ. ಆಗ್ಲೇ ಒಂದು ಆಪಲ್ ತಿನ್ನಲ್ಲ, ಈಗ ಒಂಚೂರು ಪರವಾಗಿಲ್ಲ. ಸರಿ ಇರಿ, ಹಾಗಿದ್ರೆ ರವಿ ಬಂದ್ಮೇಲೆನೆ ಊಟ ಮಾಡೋಣ. ಅಮ್ಮ, ಅಜ್ಜಿ ಬಂದ್ರು ನೋಡಿ. ಚಿಕ್ಕಮ್ಮ, ಬನ್ನಿ ಚಿಕ್ಕಮ್ಮ, ಬನ್ನಿ ಕುತ್ಕೊಳ್ಳಿ. ಬನ್ನಿ ಚಿಕ್ಕತೆ, ಕುತ್ಕೊಳ್ಳಿ. ಬನ್ನಿ ಅಜ್ಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಯ್ಯೋ, ಏನಾಗಿದೆ ನಿಮ್ಗೆಲ್ಲ? ಒಬ್ರೊಬ್ರು ಒಂದೊಂದು ಮಾತಾಡ್ತಿದ್ದೀರಾ. ಇಲ್ಲಿನ ಪರಿಸ್ಥಿತಿ ಏನೈತೆ ನನಗಂತೂ ಒಂದು ತಿಳಿತಾ ಇಲ್ಲ. ಅದೇನಾಗೈತೆ ಅಂತ ಹೇಳು ಜಯ ನೀನಾದ್ರು. ಯಾಕೆ ಹಿಂಗೆಲ್ಲ ಮುಚ್ಚಿಡ್ತಿದ್ದೀರಾ? ಈ ರವಿನ ಅಲ್ಲಿಂದ ಕೇಳ್ಕ ಬಂದೆ. ಯಾಕಪ್ಪ ಏನಾಯ್ತು, ಯಾಕೆ ಬಸ್ಸಲ್ಲಿ ಬಂದಿದ್ಯಾ ಅಂತ. ನೋಡ್ರೆ ಈ ಮನೆ ಕರ್ಕ ಬಂದವನೆ. ಬೆಂಗಳೂರಲ್ಲಿರೋ ಮನೆ ಏನಾಯ್ತು? ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ಅದು ಚಿಕ್ಕಮ್ಮ, ಅದೇನಿಲ್ಲ, ಸ್ವಲ್ಪ ದಿನ ನಾವೇ ಇಲ್ಲಿರೋಣ ಅಂತ ಬಂದಿದ್ದೀವಿ. ಅಯ್ಯೋ ಜಯ, ನಾನೇನು ಅಷ್ಟೊಂದು ದಡ್ಡೆ ಅನ್ಕೊಂಡಿದ್ಯಾ ನೀನು? ನಾನು ನಿಮ್ ಚಿಕ್ಕಮ್ಮ ಕಣೆ. ನನ್ನ ಮಗಳ ಮನ್ಸಲ್ಲಿ ಏನ್ ನಡೀತೈತೆ ಅಂತ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಲ್ಲ, ಊರಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಗೊತ್ತಾಗೋಯ್ತು, ಏನೋ ಎಡವಟ್ಟು ಆಗೈತೆ ಅಂತ. ಅದೇನಂತ ಹೇಳ್ರಿ, ನಾನೇ ನೆಗೆದ್ ಬಿದ್ದು ಹೋಗಲ್ಲ. ಅಯ್ಯೋ ಚಿಕ್ಕಮ್ಮ, ಏನಂತ ಮಾತಾಡ್ತೀರಾ ನೀವು? ಬಿಡ್ತು ಅಂತ ಹೇಳಿ, ಆ ರೀತಿ ಏನಿಲ್ಲ. ಅಜ್ಜಿ, ಮಾತಾಡೋ ಮಾತಾಡ್ಜಿ ಇದು. ಇನ್ನೇನ್ ಮಾಡ್ಲಿ ನಾನು? ಒಬ್ರನ ಬಾಯ್ ಬಿಡ್ತೀರಾ, ಒಬ್ರನ? ಅವಾಗಿಂದ ಕಿರ್ಚ್ಕೊತಾ ಇದೀನಿ ನಾನು. ಏನಾಯ್ತು ಎತ್ತಾಯ್ತು ಅಂತ ಗಾಬರಿ ನನಗೆ. ರಾಣಿ ತರ ಇದ್ದೀನಿ ನನ್ನ ಮಗಳು ಜಯ. ಇದು ಯಾವ್ದೋ ಬೇರೆ ಮನೆಗೆ ಬಂದಿದ್ದೀರಲ್ಲ, ಏನಾಯ್ತು ಅಂತ ನನಗೆ ಆತಂಕ ಇರಲ್ವೇನಮ್ಮ? ಅದೇನಂತ ಹೇಳು. ನಾನೇನು ಅದೆಂತದೇ ಆಗಿರ್ಲಿ, ನನ್ನ ಮನ್ಸಿಗೆ ತಗೊಳ್ಳೋದಿಲ್ಲ. ಹೇಳಮ್ಮ, ಎಂತೆಂತ ಕಷ್ಟಗಳು ಬಂದ್ರು ನಾನು ನಡುಗ್ಲಿಲ್ಲ, ಕುಗ್ಲಿಲ್ಲ ಕಣೆ. ಹೇಳು ಹೇಳು, ಏನಾಯ್ತು ಹೇಳು. ಅದು ಚಿಕ್ಕಮ್ಮ. ಏನು, ಏನ್ ಹೇಳ್ತಿದ್ಯಾ ಜಯ? ಇದೆಲ್ಲ ನಿಜನಾ? ಹಿಂಗೆಲ್ಲ ಆಯ್ತೇನಮ್ಮ? ಹೌದು ಚಿಕ್ಕಮ್ಮ, ಈ ವಿಷಯನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ವಿ, ಆದ್ರೆ ಗೊತ್ತಾಗೋಗ ಹಾಗೆ ಹೋಯ್ತು. ಫ್ಯಾಕ್ಟ್ರಿ ಎಲ್ಲ ಇನ್ಮೇಲೆ ನಮ್ದಲ್ಲ, ಅದೆಲ್ಲ ಬೇರೆಯವ್ರ ವಶ ಆಗ್ಬಿಟ್ಟಿದೆ. ಅಂದ್ರೆ ನನ್ನ ನಾದಿ ಮಗಳೇ ಹಿಂಗೆಲ್ಲ ಮಾಡಿದ್ದು. ಅಯ್ಯೋಳ್ ಬಾಯಿ ಮಣ್ಣಾಕೋಗ. ಅವಳಿಗೆ ಏನ್ ಬಂದಿತ್ತಮ್ಮ ಹೊತ್ತು? ಸಹಾಯ ಮಾಡೋರ್ಗೆ ಹಿಂಗ ಮಾಡಿದ್ದು. ಅದಕ್ಕೆ ಅನ್ನೋದು ಈಗಿನ ಕಾಲದಲ್ಲಿ ಯಾರು ನಂಬಾರ್ದು ಅಂತ. ಅದ್ ಯಾರನ್ನಾಗಿರ್ಲಿ, ಈಗ ಗೊತ್ತಾಯ್ತಾ? ಯಾವಾಗ್ಲೂ ಸಹಾಯ ಅಂತ ಹೋಗ್ತಿದ್ರಲ್ಲ ಇಬ್ರು ಗಂಡ ಹೆಂಡತಿ, ಈಗ ಗೊತ್ತಾಯ್ತಾ ನಿಮ್ಗೆ? ನಾನು ಯಾಕೆ ಹಳ್ಳಿನಲ್ಲಿ ಇದ್ರು ಅಷ್ಟು ಜನಗಳ ಹತ್ರ ಹೊರಟಾಗಿರ್ತಾ ಇದ್ದೆ, ಸಹಾಯ ಮಾಡ್ತಾ ಇದ್ದೆ. ನನಗೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಸಾಬೀತ್ ಆದ್ಮೇಲೆ ನಾನು ಸಹಾಯ ಮಾಡ್ತಿದ್ದು. ಸುಮ್ನೆ ಬಂದವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮೋಸ ಮಾಡ್ದಾನೆ ಇನ್ನೇನ್ ಮಾಡ್ತಾರೆ ಹೇಳು? ಆಗೋಯ್ತು ಚಿಕ್ಕಮ್ಮ, ಇನ್ನೇನ್ ಮಾಡೋದು ಹೇಳಿ? ನಮ್ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ. ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿ ಅಂತ ಬಂದು ಕುತ್ಕೊಂಡ್ಬಿಟ್ರು. ಹಂಗಾಗಿ ನಾವು ಅರ್ಜೆಂಟಲ್ಲಿ ಮನೆ ನೋಡಿದ್ವಿ. ಅದು ಅಲ್ಲದೆ ಈ ಮನೆ ರವಿ ಫ್ರೆಂಡ್ ಅವ್ರ ಚಿಕ್ಕಪ್ಪಂದು. ಪಾಪ ತುಂಬಾ ಹೆಲ್ಪ್ ಮಾಡಿದಾನ ಹುಡುಗ. ನಮ್ಗೊಂದು ಬಾಡಿಗೆ ಮನೆ ಮಾಡೋಷ್ಟು ಶಕ್ತಿ ಇರಲಿಲ್ಲ ಚಿಕ್ಕಮ್ಮ. ಅಡ್ವಾನ್ಸ್ ಕೊಡೋದಕ್ಕೂ ದುಡ್ಡಿರ್ಲಿಲ್ಲ, ಇದ್ದಿದ್ದೆ 10,000 ರೂಪಾಯಿ. ಹಂಗಾಗಿ ರವಿ ಫ್ರೆಂಡ್ ಹೇಳಿದಕ್ಕೆ ಈ ಮನೆ ಸಿಕ್ತು. ಈಗ 5,000 ರೂಪಾಯಿ ಇಸ್ಕೊಂಡಿದ್ದಾರೆ, ಅದು ಅಡ್ವಾನ್ಸ್ ಇಲ್ದೇನೆ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಎಂತ ಪರಿಸ್ಥಿತಿ ಬಂತಪ್ಪ. ಬಾಡಿಗೆ ಮನೇಲಿರೋ ಹಾಗಾಯ್ತು. ನಮ್ಮೂರಲ್ಲಿ ನಮ್ದೇ ದೊಡ್ಡ ಮನೆ ಅಂದ್ರೆ ಈಗ ಆ ಮನೆ ಕೂಡ ನಮ್ದಲ್ಲ. ಎಂತ ಪರಿಸ್ಥಿತಿ ಇದು? ಬೇಜಾರು ಮಾಡ್ಕೋಬೇಡಿ ಚಿಕ್ಕಮ್ಮ, ಪರಿಸ್ಥಿತಿ ಹೀಗೆಲ್ಲ ಆಗ್ಬಿಟ್ಟಿದೆ. ನಮ್ಮಿಂದ ನಿಮಗ್ ತೊಂದ್ರೆ. ಹೆಂಗೆ ಬದುಕಿ ಬಾಳ್ದವ್ರು ನೀವು, ಆದ್ರೆ ನಮ್ಮಿಂದ ಸ್ವಂತ ಮನೆನ ಕಳ್ಕೊಳ್ಳೋ ಹಾಗಾಯ್ತು. ಇದರಿಂದ ನಮ್ಗೆ ತುಂಬಾನೇ ದುಃಖ ಇದೆ. ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕಮ್ಮ, ಕ್ಷಮಿಸ್ಬಿಡಿ. ಹೌದು ಚಿಕ್ಕತೆ, ಎಲ್ಲ ನನ್ನಿಂದನೇ. ಎಲ್ಲ ನನ್ನ ತಂಗಿ ಮಗಳು ಅಂತ ಹೋದೆ. ಆದರೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಗೊತ್ತು ಅತ್ತೆ, ನಿಮಗೆ ನಮ್ಮ ಮೇಲೆ ತುಂಬ ಕೋಪ ಬಂದಿದೆ ಅಂತ. ಕೋಪ ಇದ್ರೆ 1-2 ಏಟು ಹೊಡೆದು ಬಿಡಿ ನನಗೆ. ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲಪ್ಪ ಪಾಂಡು, 2 ಏಟು ಹೊಡಿಯೋದ್ರಿಂದ ಎಲ್ಲಾನು ಸಿಕ್ಕಿಬಿಡ್ತಾ ಹೇಳು? ಹಂಗೇನಾದ್ರು ಸಿಗಂಗಿದ್ರೆ ಹೇಳು, 2 ಅಲ್ಲ 4 ಹೊಡಿತೀನಿ ನಾನು. ನೀವು ಮಾಡ್ಕೊಂಡಿರೋ ತಪ್ಪಗೆ ಎಲ್ಲ ಗ್ರಾಚಾರನಪ್ಪ, ಗ್ರಾಚಾರ. ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲನೂ ಕಳ್ಕೊಂಡಿದ್ರೆ ಏನಂತ ಹೇಳಿ? ನಾನು ಮತ್ತೆ ಎಲ್ಲನೂ ಪಡ್ಕೋತೀನಿ ಅಂತ ನನಗೆ ನಂಬಿಕೆ ಇದೆ. ಸ್ವಲ್ಪ ಕಾಯ್ಬೇಕು ಅಷ್ಟೇನೆ. ದೇವರು ನಮ್ಗೆ ಇದೊಂದು ಪರೀಕ್ಷೆ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. ಈ ಪರೀಕ್ಷೆನಲ್ಲಿ ನಾವು ಒಳ್ಳೆ ದಾರಿಲೇ ಹೋಗ್ಬೇಕು. ಆಗ ಮತ್ತೆ ದೇವರು ನಮ್ಮ ಕಡೆಗೆ ಬಂದೇ ಬರ್ತಾನೆ. ನೋಡ್ತೀರಿ, ನಾವು ಮತ್ತೆ ಮೊದಲಿನ ತರ ಹಾಗೆ ಆಗ್ತೀವಿ.
ಇದೆಲ್ಲ ನಮಗೆ ಸ್ವಲ್ಪ ದಿನ ಅಷ್ಟೇ. ನಂಬಿಕೆ ಪ್ರಶ್ನೆ ಅಲ್ಲಪ್ಪ, ನನಗೆ ನಂಬಿಕೆ ಇದೆ ನಿನ್ನ ಮೇಲೆ. ಆದ್ರೆ ಅಲ್ಲಿವರೆಗೂ ಒಂದೋ ಎರಡ ಕಷ್ಟಗಳು ನಿಮ್ಗಿನ್ನ ಗೊತ್ತಿಲ್ಲ. ಏನೋ ಮಾಡ್ರಪ್ಪ. ಅಜ್ಜಿ, ಅಲ್ಲಿವರೆಗೂ ನೀವು ನನ್ನ ಜೊತೆನೇ ಇರಿ, ನಮ್ಮನೇಲೇ ಇರಿ. ಇರ್ಲೇಬೇಕಲ್ಲ, ಇನ್ನೆಲ್ಲಿ ಹೋಗ್ಲೇಳು ನಾನು. ಬನ್ನಿ ಅಜ್ಜಿ, ಊಟ ಮಾಡಿ ಬನ್ನಿ. ಅಯ್ಯೋ, ಏನು ಊಟನೂ ಬೇಡವ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನಿಮ್ಗಳ ಪರಿಸ್ಥಿತಿ ನೋಡಿ ನನ್ ಹೊಟ್ಟೆ ತುಂಬಿಟ್ಟೈತೆ. ನನಗಂತೂ ಏನು ಬೇಡ. ಅಜ್ಜಿ ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಅಜ್ಜಿ. ನನಗೆ ಗೊತ್ತು ನಿಮ್ಗೆ ಹಸುವಾಗಿರತ್ತೆ ಅಂತ. ಈ ವಯಸ್ಸಲ್ಲಿ ನೀವು ಹಸ್ಕೊಂಡಿರ್ಬಾರ್ದು. ಬನ್ನಿ ಕೂತ್ಕೊಳ್ಳಿ, ನಾನು ತಟ್ಟೆಗೆ ಊಟ ಹಾಕೊಂಡ್ಬರ್ತೀನಿ. ಹೌದು ಚಿಕ್ಕಮ್ಮ, ದಯವಿಟ್ಟು ಕೂತ್ಕೊಳ್ಳಿ. ಸರಿ, ಸ್ವಲ್ಪ ತಗೋಬಾ. ಆಮೇಲೆ ಶಿಲ್ಪಂಗೆ ಈ ವಿಷಯ ಹೇಳಿದಿರಾ? ಇಲ್ಲ ಚಿಕ್ಕಮ್ಮ, ಶಿಲ್ಪಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವಳು ಇರ್ತಿಲ್ಲ ಹೇಳಿ. ಓಡ್ ಬಂದ್ಬಿಟ್ಟಿರೋಳು. ನಮ್ಮನೇಲೆ ಇರಿ ಅಂತ ಬಲವಂತ ಮಾಡಿರೋಳು. ನಾವು ಅವ್ರ ಮನೇಲಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಮಗಳು ಮನೆಗೆ ಹೋಗಿ ನಾವು ಮನೆಯವರೆಲ್ಲ ಇರೋಕ್ಕಾಗುತ್ತಾ? ಇನ್ ಒಂದಿನನ 2 ದಿನನ? ಅದಕ್ಕೆ ವಿಷಯ ಗೊತ್ತಾಗದೆ ಬೇಡ ಅಂತ ನಾವು ತಿಳಿಸಿಲ್ಲ. ಒಳ್ಳೆ ಕೆಲಸ ಮಾಡಿದಿರಾ ಬಿಡಿ. ಅತ್ತೆ ಮನೆಗೆ ಹೋಗಿರೋ ಮಗಳು ಅವಳೇನೋ ನಮ್ಮಮ್ಮನ ಮನೆಯವರು ಅಂತ ಎಲ್ಲರೂ ಬಂದು ನಮ್ಮನೇಲಿ ಇರಿ ಅಂತ ಹೇಳ್ಬೋದು. ಆದ್ರೆ ಅವ್ರ ಅತ್ತೆ ಸುಮ್ಮನಿರ್ತಾರ? 1 ದಿನ 2 ದಿನ ನೋಡ್ತಾರೆ, ಆಮೇಲೆ ಅವ್ರಿಗೆ ಬೇಜಾರಾಗೋಗುತ್ತೆ. ಅಂತ ಕೆಲಸ ಬೇಡ. ಕಷ್ಟನೋ ಸುಖನೋ ಇಲ್ಲೇ ಇರೋಣ, ವಿಷಯ ಗೊತ್ತಾಗದ್ ಬೇಡ. ಅತ್ತೆ, ಶಿಲ್ಪನ್ ಬೇರೆ ನೆನ್ನೆಯಿಂದ ಫೋನ್ ಬರ್ತಾನೆ ಇದೆ. ನಾನಂತೂ ಸ್ವಿಚ್ ಆಫೇ ಮಾಡ್ಬಿಟ್ಟಿದ್ದೀನಿ. ಹೌದಮ್ಮ ಲಕ್ಷ್ಮಿ, ನನಗೂ ಫೋನ್ ಮಾಡ್ತಿದ್ದಳು ನನ್ನ ಮಗಳು. ನಾನು ಸೈಲೆಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮ್ಮ ಮಾವಂಗೂ ಕೂಡ ಫೋನ್ ಮಾಡ್ತಿದ್ಲು. ನನಗಂತೂ ಎತ್ತಕ್ಕೆ ಒಂಥರ. ಹೌದಮ್ಮ, ನನಗೂ ಫೋನ್ ಬಂದಿತ್ತು, ನಾನು ರಿಸೀವ್ ಮಾಡಲಿಲ್ಲ. ಅಯ್ಯೋ, ಯಾಕಂಗ್ ಮಾಡ್ತೀರಾ ಅಂತ. ಇಡೀ ಮನೆಯವರೆಲ್ಲ ಎತ್ತದಂಗಿದ್ರೆ ಶಿಲ್ಪ ಏನ್ ಅನ್ಕಬೇಡ. ಯಾರಾದ್ರೂ ಫೋನ್ ಎತ್ತಿ ಅವಳೇನಾದ್ರೂ ಕೇಳಿದ್ರೆ ಏನೋ ಒಂದ್ ಹೇಳಿ, ಇಲ್ಲಾಂದ್ರೆ ಅನುಮಾನ ಬರ್ತದೆ. ಆಮೇಲೆ ಹುಡಿಕೊಂಡು ಬಂದ್ರೆ ಬೆಂಗಳೂರಿಗೆ ಏನ್ ಮಾಡ್ತೀರಾ? ಇರೋ ಸತ್ಯನ ಗೊತ್ತಾಗಂಗ್ ಮಾಡ್ಕತ್ತೀರಾ ಅಷ್ಟೇ. ಜಯ, ಮೊದ್ಲೆತ್ತು ನೀನೇ ಫೋನ್ ಮಾಡಿಲ್ಲ ಅಂದ್ರೆ. ಹಾ ಚಿಕ್ಕಮ್ಮ, ಆಮೇಲೆ ಮಾಡ್ತೀನಿ. ಮಾಡವ, ಮರಿಬೇಡ. ಸರಿ ಬನ್ನಿ ಚಿಕ್ಕಮ್ಮ, ಕುತ್ಕೊಳ್ಳಿ, ನಾನು ಊಟ ತಗೊಂಡ್ಬರ್ತೀನಿ. ಒಂಚೂರು ಪ್ಯಾನ್ ಹಾಕವ. ಅದು ಚಿಕ್ಕಮ್ಮ, ಕರೆಂಟ್ ಇಲ್ವಾ? ಹೌದು ಚಿಕ್ಕಮ್ಮ, ಬೆಳಗ್ಗೆಯಿಂದ ಯಾಕೋ ಕರೆಂಟೇ ಕೊಟ್ಟಿಲ್ಲ. ಅಯ್ಯೋ, ವಿಪರೀತ ಶಕೆ ಬೇರೆ ಆಗ್ತೈತಲ್ಲ. ಬನ್ನಿ ಚಿಕ್ಕಮ್ಮ, ಹಿಂದೆ ತುಂಬಾ ಚೆನ್ನಾಗಿದೆ ಜಾಗ, ಅಲ್ಲಿ ಕುತ್ಕೊಳ್ಳಿ. ಬನ್ನಿ, ಊಟನ ಅಲ್ಲಿಗೆ ತಂದ್ಕೊಡ್ತೀನಿ. ಹಾ, ಮನೆಯಿಂದನಾ? ಹೌದು ಚಿಕ್ಕಮ್ಮ, ಬನ್ನಿ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ಬನ್ನಿ. ನಡಿ. ಅಗಳೇ, ಇದೇನವ ಲಕ್ಷ್ಮಿ, ಹಿಂದಗಡೆ ಇಷ್ಟು ಚೆನ್ನಾಗಿದೆಯಲ್ಲ ಜಾಗ. ಅದು ಸೇಬ್ ಹಣ್ಣಿನ ಮರ ಬೇರೆ ಐತೆ. ಹೌದು ಅಜ್ಜಿ, ನಮಗೆ ಈ ಮನೆಗೆ ಬಂದಾಗ ಹಣ್ಣಿನ ಮರ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾನು ಸುಮ್ಮನೆ ಬೇಜಾರು ಅಂತ ಹಿಂದೆ ಬಂದೆ, ನೋಡಿದ್ರೆ ಇಷ್ಟು ದೊಡ್ಡ ಆಪಲ್ ಮರ. ನಮಗೆ ಹಣ್ಣೇನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಹಿಂಗೆ ಕಿತ್ಕೊಂಡು ತಿನ್ಬೋದು ನೋಡಿ, ಫ್ರೆಶ್ ಆಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೇದು. ಹೂನ್ ಬಿಡವ, ಈ ಮನೆ ಓನರು ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಒಳ್ಳೆ ಜಾಗದ ಮನೆ ಕಟ್ಟವನೆ. ಈ ಮನೆ ಓನರು ಮರ ಇರೋ ಕಡೆಗೆ ಮನೆ ಕಟ್ಟದ್ನೋ ಇಲ್ಲ ಮನೆ ಕಟ್ಟಿರುತ್ತವಳೆ ಮರ ನೆಟ್ಟದ್ನೋ ಗೊತ್ತಿಲ್ಲ. ಆದ್ರೆ ಮನೆ ಹತ್ರ ಒಂದೊಳ್ಳೆ ಹಣ್ಣಿನ ಮರ ಐತೆ. ಇದೊಂದು ನನಗೆ ಬಹಳ ಇಷ್ಟ ಆಯ್ತು ಕಣಮ್ಮ. ಹೌದು ಅಜ್ಜಿ, ಇಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ರಾತ್ರಿ ಹೊತ್ತು ಎಷ್ಟು ಮಸ್ತ್ ಇರುತ್ತೆ ಗೊತ್ತಾ. ಚೆನ್ನಾಗೇನೋ ಐತೆ. ಆಯ್ತು, ಹೋಗಿ ಒಂದ್ ಸ್ವಲ್ಪ ಏನಾದ್ರು ತಗೊಂಬ. ಆದಷ್ಟು ಬೇಗ ರವಿಗೆ ಯಾವ್ದಾನ ಒಂದು ಕೆಲಸ ನೋಡ್ಕೊಳಕ್ ಹೇಳು. ಹ್ಞೂ ಅಜ್ಜಿ, ಅವರು ಇವತ್ತೇ ಹೋಗ್ತಿದ್ರು ಕೆಲಸ ಹುಡುಕಕ್ಕೆ. ಇವತ್ತು ನಿಮ್ಮನ್ನ ಕರ್ಕೊಂಬರೋದಿತ್ತಲ್ಲ, ಅದಕ್ಕೆ ನಾಳೆಯಿಂದ ಹುಡುಕಕ್ಕೆ ಹೋಗ್ತಾರೆ. ಇನ್ನೇನು ಮಾಡೋದವ? ನಿಮ್ಮ ಮಾವನ ಕೈಲಿ ದುಡಿಯೋಕ್ಕಾಗಲ್ಲ, ಇವಾಗ ವಯಸ್ಸಾಗೈತೆ. ನಿಮ್ಮ ಅತ್ತೆ ಕೈಲೂ ಆಗಲ್ಲ. ಇರೋದು ಈ ರವಿ ಒಬ್ಬನೇ ಗಂಡು ಹುಡುಗ ಅಂತ. ನೀನು ಆ ಮನೆ ನೋಡ್ಕೊಳ್ಳೋದೇ ಆಗೋಗ್ತದೆ, ಮಗಳನ್ನು ನೋಡ್ಕೊಳ್ಳೋದು. ಅದು ಸರಿ, ಮಗಳನ್ನ ಸ್ಕೂಲಿಗೆಲ್ಲ ಹಾಕ್ತೀರಾ? ಅಜ್ಜಿ, ಅದಿನ್ನೂ ಯೋಚನೆ ಮಾಡಿಲ್ಲ. ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ಗೋರ್ಮೆಂಟ್ ಸ್ಕೂಲಿಗೆ ಹಾಕೋಣ ಅಂತ ಹೇಳಿದ್ದಾರೆ ಇವರು. ಗೋರ್ಮೆಂಟ್ ಸ್ಕೂಲ್ಗ? ಆಯ್ತು, ಅಡ್ಡಿಲ್ಲ. ಗೋರ್ಮೆಂಟ್ ಸ್ಕೂಲಲ್ಲಿ ಓದೋರೇನು ಓದಲ್ವಾ? ಆಯ್ತು, ಆಕ್ರಿ ಎಲ್ಲ ಒಂದ್ ಕಡೆ ಒಟ್ನಲ್ಲಿ ಸ್ಕೂಲಿಗೆ ಕಳಿಸ್ರಮ್ಮ. ಅಮ್ಮ, ನನ್ನ ಹೊಸ ಸ್ಕೂಲಿಗೆ ಹಾಕ್ತೀನಿ ಅಂತ ಅಪ್ಪ. ಹೂ ಬಂಗಾರಿ, ನಿನ್ನ ಅಪ್ಪ ಹೊಸ ಸ್ಕೂಲಿಗೆ ಹಾಕ್ತಾರಂತೆ. ಅಲ್ಲಿ ಹೊಸ ಫ್ರೆಂಡ್ಸು, ಹೊಸ ಟೀಚರ್ಸು, ಹೊಸ ಸ್ಕೂಲು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದು ಪುಟಾಣಿ, ತುಂಬಾನೇ ಚೆನ್ನಾಗಿರುತ್ತೆ. ಸ್ಕೂಲು ಇಲ್ಲೇ ಹತ್ರನೇ ಇರೋದು, ಮನೆಯಾಗೆ ತುಂಬಾ ಹತ್ರ. ನೀನೇ ನಡ್ಕೊಂಡು ಹೋಗ್ಬಿಡ್ಬೋದು. ಒಂದಿನ ತೋರಿಸ್ಕೊಡ್ತೀನಿ ನಿನಗೆ, ಆಯ್ತಾ ಸ್ಕೂಲ್ನ? ಆಮೇಲೆ ನೀನೇ ಹೋಗ್ಬೋದು, ನೀನೇ ಬರ್ಬೋದು. ನಿನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಲ್ಲೇ ಇರ್ತಾರೆ ಅಕ್ಕಪಕ್ಕನೆ. ಆಮೇಲೆ ನಿಂಗೆ ಇನ್ನೊಂದೇನು ಗೊತ್ತಾ ಖುಷಿ ವಿಷಯ? ಬೆಂಗಳೂರಲ್ಲಿ ಅಂದ್ರೆ ನಿನ್ ಜೊತೆ ಆಟ ಆಡೋದಕ್ಕೆ ಯಾವ ಮಕ್ಕಳು ಬರ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಅಕ್ಕಪಕ್ಕ ಮಕ್ಕಳು ಎಲ್ಲ ಇಲ್ಲಿಗೆ ಬರ್ತಾರೆ ನಿನ್ ಜೊತೆ ಆಡೋದಕ್ಕೆ. ನೀನ್ ಕೂಡ ಹೊರಗಡೆ ಹೋಗಿ ಆಟ ಆಡ್ಬೋದು. ಹೌದಮ್ಮ, ಅಂದ್ರೆ ಎಲ್ಲ ಫ್ರೆಂಡ್ಸ್ ಇಲ್ಲೇ ಬರ್ತಾರಾ? ಆಮೇಲೆ ನಾನು ಹೊರಗಡೆ ಹೋಗ್ಬೋದಾ? ಹೌದು ಮಗಳೇ, ನೀನು ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಗಾಡಿಗಳು ಜಾಸ್ತಿ ಓಡಾಡೋದಿಲ್ಲ. ಮತ್ತೆ ಸ್ಕೂಲಿಗೆ ಬರೋ ಫ್ರೆಂಡ್ಸ್ ಮನೆ ಎಲ್ಲ ಇಲ್ಲೇ ಹತ್ರದಲ್ಲೇ ಇರುತ್ತೆ. ನೀನು ಹೋಗು, ಕರ್ಕೊಂಡು ಬಾ ಫ್ರೆಂಡ್ಸ್ನ. ಇಲ್ಲೂ ಆಟಾಡು, ಅವ್ರ ಮನೆ ಹತ್ರನೂ ಆಟಾಡು. ನಿಂಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿರು ಮಗಳೇ. ಆದರೆ ಟೈಮು ಕರೆಕ್ಟಾಗಿ ಊಟಕ್ಕೆ ಮಾತ್ರ ಬರಬೇಕು. ಸರಿಯಮ್ಮ, ಆಯ್ತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಬೆಂಗಳೂರು ಮನೆಗಿಂತ ಈ ಊರೇ ತುಂಬ ಚೆನ್ನಾಗಿದೆಮ್ಮ. ಆದರೆ ಚೆನ್ನಾಗಿ ಓದಬೇಕು. ಅವತ್ತಿನ ಹೋಮ್ವರ್ಕ್ನ ಅವತ್ತೇ ಮಾಡಿ ಮುಗಿಸ್ಬೇಕು. ಆಮೇಲೆ ಅಷ್ಟೇ ನೀನು ಆಟಾಡೋದಕ್ಕೆ ಹೋಗ್ಬೇಕು, ಓಕೆನಾ?
ಓಕೆ ಅಮ್ಮ. ಸರಿ ಆಯ್ತು ಬಾ, ನೀನು ಊಟ ಮಾಡಿ ಮಲ್ಕೊಳ್ಳುವಂತೆ. ನಾಳೆ ಅಪ್ಪ ನಿನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ತಾರೆ. ಇವತ್ತೊಂದಿನ ಆರಾಮಾಗಿದ್ದು ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರು ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತು ಫ್ರೆಂಡ್ಸ್, ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ನಮ್ಮ ಚಾನಲಲ್ಲಿ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದೆ ಬರುವಂಥ ವೀಡಿಯೋಸು ತುಂಬ ಸರ್ಪ್ರೈಸ್ ಆಗಿರುತ್ತೆ. ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಇನ್ನೊಂದು ಚಾನಲ್ ಇದೆಯಲ್ಲ ಫ್ರೆಂಡ್ಸ್, MSN ಕಾರ್ಟೂನ್ ಚಾನಲ್ಲು, ಅದರಲ್ಲೂ ಕೂಡ ನಾನು ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ದಯವಿಟ್ಟು ನೋಡಿ. ನಿಮಗೆ ಆ ಚಾನಲಲ್ಲಿ ನಾನು ದಿನಕ್ಕೆ ಒಂದು ವೀಡಿಯೋ ಅಂತಂದರೆ ಡಿಫ್ರೆಂಟ್ ಆಗಿರೋ ವೀಡಿಯೋನ ಹಾಕ್ಬಿಟ್ಟು ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೇಗೆ ಇಷ್ಟ ಆಗುತ್ತೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೀರಿಯಲ್ ರೂಪದಲ್ಲಿ ಅಂದರೆ ನಮ್ಮ ಈ ಚಾನಲು ಮತ್ತು MSN ಕಾರ್ಟೂನ್ ಚಾನಲ್ ಹೇಗೆ ಮಾಡ್ತಾ ಇದೀವೋ ಆ ಥರ ಸ್ಟೋರಿ ಬೇಕಾ, ಇಲ್ಲ ದಿನಕ್ಕೆ ಒಂದು ವಿಡಿಯೋ ಡಿಫ್ರೆಂಟ್ ಆಗಿರೋದು, ಇವತ್ತಿನ ವಿಡಿಯೋ ಹಾಕಿದೆ ಅಂತಂದರೆ ಅವತ್ತೇ ಆ ಸ್ಟೋರಿನೂ ಎಂಡ್ ಆಗುತ್ತೆ, ಒಂದೇ ವಿಡಿಯೋದಲ್ಲಿ ಸ್ಟೋರಿ ಎಂಡ್ ಆಗುತ್ತೆ, ಆ ರೀತಿ ಸ್ಟೋರಿ ಬೇಕಾ, ಇಲ್ಲ ಸೀರಿಯಲ್ ರೂಪದಲ್ಲಿ ಸ್ಟೋರಿ ಬೇಕಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೀರಿಯಲ್ ರೂಪದಲ್ಲಿ ಬೇಕಂತಂದರೆ ನಾನು ಒಂದು ಹೊಸ ಸ್ಟೋರಿನ ಹಾಕ್ತೀನಿ. ಆದಷ್ಟು ಬೇಗ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. 10 ಜನ ಕಮೆಂಟ್ಸ್ ಮಾಡಿದ್ರೆ ನನಗೆ ನಿಮ್ಮ ಅಭಿಪ್ರಾಯ ಏನಿದೆ ನಾನು ತಿಳ್ಕೊಂಡು ಹಾಕ್ತೀನಿ. ಡೈಲಿ 6 ಗಂಟೆಗೆ ನಮ್ಮ ಈ ಚಾನಲಲ್ಲಿ ವಿಡಿಯೋ ಪ್ರಸಾರ ಆಗುತ್ತೆ, ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್.